ಹಾಯ್ ಫ್ರೆಂಡ್ಸ್, ಟ್ರೇಡಿಂಗ್ ಫ್ರೆಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಪ್ರತಿ ತಿಂಗಳು ಡಿಸಿಪ್ಲಿನ್ ಮತ್ತು ಸೈಕಾಲಜಿ ಮೇಂಟೈನ್ ಮಾಡೋಕ್ಕಾಗದಿರೋ ಕಾರಣ ನಾನು ಈ ಆಗಸ್ಟ್ ಮಂತಲ್ಲಿ ಏನಾದರೂ ಮಾಡಿ ನನ್ನ ಡಿಸಿಪ್ಲಿನ್ ಮತ್ತು ಸೈಕಾಲಜಿನ ಫಾಲೋ ಅಪ್ ಮಾಡಲೇಬೇಕು ಅಂತ ಒಂದು ಹೊಸ ಟ್ರೇಡಿಂಗ್ ರೂಲ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಈ ಒಂದು ಪಾರ್ಟಿಸಿಪೇಷನಲ್ಲಿ ಜಾಯ್ನ್ ಆಗ್ಬೋದು. ನೋಡಿ ಫ್ರೆಂಡ್ಸ್, ಫಸ್ಟು ಈ ಒಂದು PDF ಬೇಕು ಅಂದರೆ ನಾನು ನಿಮಗೆ ಒಂದು ನಂಬರ್ ಕೊಡ್ತೀನಿ. ಆ ನಂಬರ್ ನೀವು ವಾಟ್ಸಪ್ ಮಾಡಿದ್ರೆ ಬೇಕಾದರೆ ನಾನು ಅದನ್ನು ನಿಮಗೆ ಸೆಂಡ್ ಮಾಡ್ಕೊಡ್ತೀನಿ. ಇಲ್ಲಾಂದರೆ ನಾನು ಆದಷ್ಟು ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ಒಂದು ಟ್ರೇಡಿಂಗ್ ಪ್ಲಾನ್ ನಾನು ಕೋಟಕ್ ನ್ಯೂ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀನಿ, ಯಾಕಂದರೆ ಇದರಲ್ಲಿ ಬ್ರೋಕರೇಜ್ ಕಮ್ಮಿ ಇದೆ. ಕೋಟಕ್ ನ್ಯೂ ಅಪ್ಲಿಕೇಶನಲ್ಲಿ ಇದು ಆಗಸ್ಟ್ ಮಂತು ಟ್ರೇಡಿಂಗ್ ಪ್ಲಾನು. ಫ್ರೆಂಡ್ಸ್, ಈ ಒಂದು ಪ್ಲಾನಲ್ಲಿ ನಾವು ಏನಪ್ಪ ಮಾಡ್ತಿದ್ವಿ ಅಂದರೆ ಕ್ಯಾಪಿಟಲ್ನ 10,000 ಯೂಸ್ ಮಾಡ್ತಿದ್ದೀವಿ. ಅಂದರೆ ನಿಮ್ಮ ಹತ್ರ ಕ್ಯಾಪಿಟಲ್ ಅಷ್ಟಿಲ್ಲ ಅಂದರೆ ನೀವು ಬೇಕಾದರೆ 5,000 ಯೂಸ್ ಮಾಡ್ಬೋದು, 1,000 ಯೂಸ್ ಮಾಡ್ಬೋದು. ಆದರೆ ನೀವು ಅಪ್ಲಿಕೇಶನ್ ಕೋಟಕ್ ಅಪ್ಲಿಕೇಶನ್ ಮಾತ್ರ ಯೂಸ್ ಮಾಡಿ, ಯಾಕಂದರೆ ನಿಮಗೆ ಬ್ರೋಕರೇಜ್ ಚಾರ್ಜಸ್ ಉಳಿಯುತ್ತೆ. ನೆಕ್ಸ್ಟು ಏನಪ್ಪ ಅಂದರೆ ನಾವು ಪ್ರಾಫಿಟ್ಟು ಮತ್ತು ಲಾಸ್ನ 1:3 ರೇಷಿಯೋಂಗೆ ಇಟ್ಟಿರ್ತೀವಿ. ಅಂದರೆ ಕ್ಯಾಪಿಟಲ್ 10,000 ಯೂಸ್ ಮಾಡ್ತಿದ್ದೀವಿ ಅಂದರೆ ನಮಗೆ ಇವತ್ತು ಪ್ರಾಫಿಟ್ ಆದರೆ 3,000, ಲಾಸ್ ಆದರೆ 1,000 ಅಂತ. ನೀವು ಅದೇ 1,000 ಕ್ಯಾಪಿಟಲ್ನ ಯೂಸ್ ಮಾಡ್ತಿದ್ರೆ ನಿಮಗೆ ₹300 ಪ್ರಾಫಿಟ್ಟು, ₹100 ಲಾಸ್ ಆ ಥರ ಬರುತ್ತೆ. ಮತ್ತು ಈ ಒಂದು ಆಗಸ್ಟ್ ಮಂತಲ್ಲಿ ಎಷ್ಟು ಟೋಟಲ್ 21 ಡೇಸ್ ಕೌಂಟ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಓಪನ್ ಇದೆ, ಅದರಲ್ಲಿ ನಾವು ಎಷ್ಟು ಪ್ರಾಫಿಟ್ ಮಾಡ್ತೀವಿ, ಎಷ್ಟು ಲಾಸ್ ಮಾಡ್ತೀವಿ, ಫೈನಲ್ ಎಷ್ಟು ಪ್ರಾಫಿಟಲ್ಲಿ ಇರ್ತೀವಿ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಮೊದಲು ಸ್ಟಾರ್ಟಿಂಗು ನೋಡಿ, ಸ್ವಲ್ಪ ಮುಂದೆ ತಂದರೆ ನಾಳೆ 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿದ ತಕ್ಷಣ ನಾವೇನಪ್ಪ ಮಾಡ್ತೀವಿ ಅಂದರೆ ಇಲ್ಲಿ ಡೆಪಾಸಿಟ್ ಕ್ಯಾಶು 10,000 ಡೆಪಾಸಿಟ್ ಮಾಡ್ಕೊಂಡಿದ್ದೀವಿ ಅಂತ ಬರ್ಕೊತೀವಿ. ಇವತ್ತು ನಮಗೆ ಪ್ರಾಫಿಟ್ ಆದರೆ 3,000, ಲಾಸ್ ಆದರೆ ಮೈನಸ್ ಹಾಕಿ 1,000 ಅಂತ ಬರ್ಕೊತೀವಿ. ಮತ್ತು ಫೈನಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಚಾರ್ಜಸ್ ಕಟ್ ಮಾಡ್ಕೊತಾರೆ. ನೀವು ಬೇರೆ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತಿದ್ರೆ ನಿಮಗೆ ಡೈಲಿ 60ರಿಂದ 100 ರೂಪಾಯಿ ಚಾರ್ಜಸ್ ಕಟ್ ಆಗುತ್ತೆ. ಅದನ್ನು ನೀವು ಇಲ್ಲಿ ಬರ್ಕೋಬೇಕು. ಸರಿನಾ? ಫೈನಲ್ ಪ್ರಾಫಿಟ್ ಇವಾಗ ನಿಮಗೆ 3,000 ಪ್ರಾಫಿಟ್ ಆಗಿರುತ್ತೆ. ಚಾರ್ಜಸ್ ಎಲ್ಲ ಹೋಗಿ 2,900 ರೂಪಾಯಿ ಬಂದಿರುತ್ತೆ. ಅದನ್ನು ಬರ್ಕೊತೀರಾ ಇಲ್ಲಿ. ಸರಿನಾ? ಆದ್ದರಿಂದ ನಾನು ನಿಮ್ಗೆ ಏನಪ್ಪ ರೆಫರ್ ಮಾಡ್ತೀನಿ ಅಂದರೆ ಕೋಟಕ್ ನ್ಯೂ ಅಪ್ಲಿಕೇಶನ್ ಯೂಸ್ ಮಾಡಿ. 0 ಬ್ರೋಕರೇಜ್ ಇರುತ್ತೆ. ಬೇಕಾದರೆ ನೀವು ಲಾಸ್ಟ್ ಟ್ರೇಡ್ ಮಾಡ್ತಿರೋದನ್ನ ಇಷ್ಟು ಓಪನ್ ಮಾಡಿ ನೋಡಿ. ಮಿನಿಮಮ್ 2,000ರಿಂದ 3,000 ರೂಪಾಯಿ ಬರೀ ಬ್ರೋಕರೇಜ್ಗೆ ಕೊಟ್ಟಿರ್ತೀರಾ. ನೀವು ಓವರ್ ಟ್ರೇಡ್ ಮಾಡ್ತಿದ್ದೀರ ಅಂದರೆ 5,000ರಿಂದ 6,000ವರೆಗೂ ಬ್ರೋಕರೇಜ್ ಹೋಗಿರುತ್ತೆ. ಈ ಗ್ರೋ ಅಪ್ಲಿಕೇಶನ್ ಝೀರೋ ಇವೆಲ್ಲ ಸುಮ್ಮನೆ ಜಾಸ್ತಿ ಬರೀ ಬ್ರೋಕರೇಜ್ ಹೋಗ್ತಿದೆ. ಆದ್ದರಿಂದ ಕೋಟಕ್ ನ್ಯೂನ ಯೂಸ್ ಮಾಡೋಣ. ನಾನು ಕೋಟಕ್ ನ್ಯೂ ಅಪ್ಲಿಕೇಶನ್ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ನನ್ನ ಲಿಂಕಿಂದ ಕೋಟಕ್ ನ್ಯೂ ಅಪ್ಲಿಕೇಶನ್ ಬೇಕಾದರೂ ಓಪನ್ ಮಾಡ್ಕೋಬೋದು. ಇದರಲ್ಲಿ 30 ವರ್ಷದ ಒಳಗಡೆ ಇದ್ದರೆ 0 ಬ್ರೋಕರೇಜ್ ಇರುತ್ತೆ. ಅದ್ರ ಮೇಲೆ ಇದ್ರೂ ಚಾರ್ಜಸ್ ಕಮ್ಮಿ ಇರುತ್ತೆ. ಸರಿ, ಇದನ್ನು ಪ್ರತಿದಿನ ಬರೀತಾ ಇರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೋಡಿ, ಇವತ್ತು ಡೆಪಾಸಿಟ್ನ 10,000 ಮಾಡ್ಕೊಂಡಿರ್ತೀರಾ. ಇವತ್ತು ಪ್ರಾಫಿಟ್ಟು ನಮಗೆ 3,000 ಆಗೋಯಿತು. 3,000 ಆಗಿದ ತಕ್ಷಣ 3,000ನ ವಿತ್ಡ್ರಾ ಮಾಡ್ಕೊಬೇಕು. ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ, ಈ 2ನೇ ತಾರೀಕು ಸ್ಲೈಡಲ್ಲಿ W ಅಂತ ಬರೆದು ವಿತ್ಡ್ರಾ 3,000 ಅಂತ ಬರ್ಕೋಬೇಕು. ಸರಿ, ಅದೇ ನಮಗೆ ಲಾಸ್ ಆದರೆ ಇವಾಗ 10,000 ಕ್ಯಾಪಿಟಲ್ ಇದೆ, 1,000 ಲಾಸ್ ಆದರೆ 9,000 ಉಳ್ಕೊಂಡಿರುತ್ತೆ. ನಾವು ಮತ್ತೆ ಆ್ಯಡ್ ಏನು ಮಾಡೋದು ಬೇಡ. ಇದನ್ನು 5,000 ಕ್ಯಾಪಿಟಲ್ ಬರೋವರೆಗೂ ನಾವು ಮತ್ತೆ ಇದರಲ್ಲಿ ಆ್ಯಡ್ ಮಾಡೋಂಗಿಲ್ಲ. ಇನ್ ಕೇಸ್ 5,000 5 ದಿನಕ್ಕೆ 5,000 ಲಾಸ್ ಆದರೆ 6ನೇ ದಿನಕ್ಕೆ ಮತ್ತೆ ನಾವು 5,000 ಕ್ಯಾಪಿಟಲ್ನ ಆ್ಯಡ್ ಮಾಡ್ಕೊತೀವಿ. ಇಲ್ಲಿ ಡೆಪಾಸಿಟ್ ಅಂತ 5,000 ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸರಿ, ನಾವು ಏನೇ ಮಾಡಿದ್ರು ಈ ರೂಲ್ಸ್ನ ಮಿಸ್ ಮಾಡಲೇಬಾರ್ದು. ಅದು ಏನೇ ನಮ್ಮ ಮೈಂಡ್ ಏನೇ ಅನ್ನಲಿ, ಮತ್ತು ಮಾರ್ಕೆಟ್ ಎಷ್ಟೇ ಮೇಲೆ ಹೋಗಲಿ, ಇಲ್ಲ ಮಾರ್ಕೆಟ್ ಎಷ್ಟೇ ಕೆಳಗಡೆ ಬರ್ತಾ ಇರಲಿ, ನಾವು ಏನೇ ಮಾಡಿದ್ರು ನಮ್ಮ ಟಾರ್ಗೆಟ್ ಏನಿದೆ, ನಮ್ಮ ಸ್ಟಾಪ್ ಲಾಸ್ ಏನಿದೆ, ಅದನ್ನು ಮಾತ್ರ ನಾವು ನೋಡಬೇಕಷ್ಟೇ. ಮತ್ತು ಎಂಟ್ರಿ ಆಗಬೇಕಾದ್ರೆ ಕರೆಕ್ಟ್ ಎಲ್ಲಿ ಎಂಟ್ರಿ ಆಗಬೇಕು, ನಾವೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅಲ್ಲೇ ನಾವು ಎಂಟ್ರಿ ಆಗಬೇಕು. ಸುಮ್ಮನೆ ಇರಬೇಕಲ್ಲಿ ಎಂಟ್ರಿ ಆಗಿ ಲಾಸ್ ಮಾಡ್ಕೊಳ್ಳೋದಲ್ಲ. ಇದನ್ನು ನಾನು ಪರ್ಸ್ನಲಾಗಿ ಇದನ್ನು ಫಾಲೋ ಅಪ್ ಮಾಡಲಿಲ್ಲ ಅಂದರೆ ನಿಜ ಸತ್ತೇ ಹೋಗ್ತೀನಿ. ಆ ಥರ ಸಿಚುವೇಷನ್ ಇದೆ. ನಾನು ಇದನ್ನು ಕಂಪಲ್ಸರಿ ಫಾಲೋ ಅಪ್ ಮಾಡೇ ಮಾಡ್ತೀನಿ. ಇದಕ್ಕೆ ನಾನು ನಿಮಗೆ ಆಣೆ ಮಾಡ್ತಾಯಿದ್ದೀನಿ. ನೋಡಿ, ಇದೇ ನಾನು ನಿಮಗೆ ಆಣೆ ಮಾಡ್ತಾಯಿದ್ದೀನಿ ಕೈಲಿ. ಸರಿನಾ? ಇದನ್ನು ಕಂಪಲ್ಸರಿಯಾಗಿ ಫಾಲೋ ಅಪ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಟೋಟಲ್ ನಾವು ಇದನ್ನು ಬರ್ಕೋಬೇಕು. ಒಂದೇ ಒಂದು ಟ್ರೇಡ್ ಬೇಕಾದರೆ ಇನ್ನೊಂದೇನೋ ಇಲ್ಲಿ ಹೇಳ್ತೀನಿ ಮುಂದೆ ಏನು ಬರುತ್ತೆ ಅಂತ. ಇದನ್ನು ಬರ್ಕೊಳ್ಳೋದು ನಿಮಗೆ ಗೊತ್ತಾಯಿತು. ಏನಾದರೂ ಡೌಟ್ ಇದ್ದರೂ ನನಗೆ ನೀವು ಕಮೆಂಟ್ ಮಾಡಿ ಇದ್ರು ಏನಪ್ಪ ಅಂತ ಹೇಳ್ಕೊಡ್ತೀನಿ. ಇದು ಕಂಡೀಷನ್ ಏನಿದೆ ಅಂತ ನೆಕ್ಸ್ಟ್ ಸ್ಲೈಡಲ್ಲಿದೆ, ಬನ್ನಿ ನೋಡೋಣ. ನೋಡಿ, ಕಂಡೀಷನ್ನು ಮೊದಲು ಏನಪ್ಪ ಅಂತಂದರೆ 10,000 ಕ್ಯಾಪಿಟಲ್ನ ಯೂಸ್ ಮಾಡ್ತಾಯಿದ್ದೀವಿ. ಪ್ರಾಫಿಟ್ 3,000, ಲಾಸು 1,000. ಅಂದರೆ ಏನಂದರೆ ನಾವು 10,000 ನಮ್ಮ ಹತ್ರ ಕ್ಯಾಪಿಟಲ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಟ್ರೇಡ್ ಮಾಡೋಕ್ಕೆ ಅಷ್ಟು ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇವಾಗ ಏನಿರುತ್ತೆ, ಪ್ರೀಮಿಯಮ್ ಸ್ವಲ್ಪ ಕಮ್ಮಿ ನೋಡ್ತಾ ಇರುತ್ತೆ, 20 ರೂಪಾಯಿ 30 ರೂಪಾಯಿ. ನಾವು ಅದನ್ನು 10,000 ಕ್ಯಾಪಿಟಲ್ ಹಾಕಿ ತಗೊಂಡು ಬರೀ 1 ಪಾಯಿಂಟ್ ಕೆಳಗಡೆ ಬಂದರೆ 1,000 ಲಾಸ್ ತೋರಿಸ್ಬಿಡುತ್ತೆ. ಆದ್ದರಿಂದ ನಾವು ಕಮ್ಮಿ ಕ್ವಾಂಟಿಟಿನ ಬೈ ಮಾಡಬೇಕು. ಮತ್ತು ಮಿನಿಮಮ್ 10 to 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಕೆಳಗಡೆ ಬರೋ ಥರ ಇಡಬೇಕು. ನಾನು ಏನು ಟ್ರೇಡ್ ಮಾಡ್ತೀನಿ ಅದನ್ನು ನಾನು ನಿಮಗೆ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಶಾರ್ಟ್ಸಲ್ಲೂ ಸೆಂಡ್ ಮಾಡ್ತೀನಿ. ನೀವು ಬೇಕಾದರೆ ನೋಡ್ಕೋಬೋದು. ಆದರೆ ಏನೇ ಆಗಲಿ 1,000 ಲಾಸು, 3,000 ಪ್ರಾಫಿಟ್ಟು. ಸರಿನಾ? ಇದನ್ನು ಮಾತ್ರ ಮಿಸ್ ಮಾಡಬಾರ್ದು. ನೆಕ್ಸ್ಟು ಇವಾಗ ಏನಪ್ಪ ಅಂದರೆ ನೋಡಿ, ಇಫ್ ಟುಡೇ 1,000 ಲಾಸ್ ಆರ್ ಪ್ರಾಫಿಟ್ ದೆನ್ ನೋ ಟ್ರೇಡ್. ಪ್ರಾಫಿಟ್ ಆದರೂ ಆಗಲಿ, ಲಾಸ್ ಆದರೂ ಆಗಲಿ ಅವತ್ತು ಟ್ರೇಡ್ ಮಾಡಬಾರ್ದು. ಮೊಬೈಲ್ನ ಅಪ್ಲಿಕೇಶನ್ ಓಪನ್ ಮಾಡೋಕ್ಕೆ ಹೋಗ್ಬಾರ್ದು. ಇನ್ನೊಂದೇನಪ್ಪ ಅಂದರೆ ಇವಾಗ ನಾವು ಟ್ರೇಡ್ ತಗೊಂಡಿರ್ತೀವಿ, ಪ್ರಾಫಿಟ್ ಆಗ್ತಿದೆ 500, 1,000, 2,000 ಅಂತ. ಸಮ್ಟೈಮ್ಸ್ ಏನಾಗುತ್ತೆ, 2,000ವರೆಗೂ ಹೋಗಿ ಸೀದಾ ಮತ್ತೆ ಕೆಳಗಡೆ ಬಂದ್ಬಿಡುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಮೊದಲು ನೋಡಿ, 500 ಹೋಯಿತು, 1,000 ಹೋಯಿತು, 1,500 ಹೋಯಿತು, 2,000 ಹೋಯಿತು. 1,500ಕ್ಕೆ ಹೋಗಿದ ತಕ್ಷಣ ನಾವು 1,000ಕ್ಕೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಟ್ಬಿಡ್ತೀವಿ. 2,000ಕ್ಕೆ ಹೋದರೆ 1,500 ಇಲ್ಲ 1,000 ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಿಟ್ಟು ಇನ್ ಕೇಸ್ ಇದು ಕೆಳಗಡೆ ಬಂದು 1,000 ನಮಗೆ ಪ್ರಾಫಿಟ್ ಆಗಬೇಕು. ಸರಿನಾ? ಸಮ್ಟೈಮ್ಸ್ ಹಾಗೆ ಆಗುತ್ತೆ. ನಾವು 3,000 ಅಂದ್ಕೊಂಡಿದ್ರೆ ಅದು 2,900 ಹೋಗಿ ಮತ್ತೆ ಕೆಳಗಡೆ ಬಂದುಬಿಡುತ್ತೆ. ಆ ಥರ ಮಾಡ್ಕೊಳ್ಳೋಂಗಿಲ್ಲ. 2,000 ಇಲ್ಲ 2,500 ಪ್ರಾಫಿಟ್ ತಗೋಬೇಕು. ಬೇಕಾದರೆ ನೀವು ಮತ್ತೆ ಇನ್ನೊಂದು ಟ್ರೇಡ್ ಮಾಡಿ 500 ರೂಪಾಯಿನ ಪ್ರಾಫಿಟ್ ಮಾಡ್ಬೋದು. ಇಲ್ಲ 2,500 ಬಂದರೂ ಅವತ್ತಿನ ದಿನಕ್ಕೆ ಸಾಕು. ಮತ್ತು ಇನ್ನೊಂದು ನಾನು ಎಸ್ಪೆಷಲಿ ನಾನು ಏನಪ್ಪ ಮಾಡ್ತೀನಿ ಅಂದರೆ ಇವಾಗ ಒಂದು ಟ್ರೇಡ್ನ ತಗೊಂಡಿದ್ದೀನಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ, ಇಲ್ಲಿ 3,000 ಪ್ರಾಫಿಟ್ ಇಟ್ಟಿದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ 3,000ಕ್ಕೆ ಟಾರ್ಗೆಟ್ ಇಡಲ್ಲ. ಅದನ್ನು ಮಿನಿಮಮ್ 10,000ಕ್ಕೆ ನಾನು ಟಾರ್ಗೆಟ್ ಇಟ್ಟಿರ್ತೀನಿ. ಯಾಕಪ್ಪ ಅಂತಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಇಲ್ಲಿ ಮೂವ್ಮೆಂಟ್ ಆಗ್ತಾ ಇದ್ದಕ್ಕಿದ್ದ ಒಂದೇ ಸತಿ ಜಂಪ್ ಆಗಿಬಿಡುತ್ತೆ. ಆದ್ದರಿಂದ ನಾನು 3,000 ಬರೋ ಜಾಗದಲ್ಲಿ 5,000, 6,000 ಬರ್ಬೋದು.
ಸರಿನಾ. ಅವಾಗ ನಾವು ಬೇಕಾದ್ರೆ ಟ್ರೈನಿಂಗ್ ಕ್ಲಾಸ್ 3,000 ಇಟ್ಕೋಬೋದು. ಇನ್ನು ಮೇಲ್ಗಡೆ ಹೋದ್ರು ಇವಾಗ ಇದಕ್ಕೆ 10,000 ಹೋದ್ರು ಮತ್ತೆ ನಾವು 6,000 8,000 ಬೇಕಾದ್ರೂ ಬುಕ್ ಮಾಡ್ಕೋಬೋದು. ಸಮ್ಟೈಮ್ಸ್ ಆ ಥರ ಆಗುತ್ತೆ. ಆದ್ದರಿಂದ ಮತ್ತೆ ಸ್ವಲ್ಪ ಹೋಗ್ತಾ ಇರುತ್ತೆ, ನೀವು ಇಲ್ಲಿರುತ್ತೆ 3,500 ತೋರಿಸುತ್ತೆ, ಬೇಕಾದ್ರೆ 3,500 ಸ್ಟಾಪ್ ಲಾಸ್ ಇಟ್ಕೋಬೋದು. ಇಲ್ಲ ನಿಮಗೆ ರಿಸ್ಕ್ ಜಾಸ್ತಿ ಕಾಣಿಸ್ತಿದೆ ಮತ್ತೆ ಬೇಗ ಕೆಳಗಡೆ ಬಂದ್ಬಿಡುತ್ತಪ್ಪ ಅಂತಂದರೆ ನೀವು ಬರೀ 3,000 ಸ್ಟಾಪ್ ಟಾರ್ಗೆಟ್ನ ಇಟ್ಕೊಳ್ಳಿ ಸಾಕು. ಸರಿನಾ. ನೆಕ್ಸ್ಟು ಟ್ರೇಡ್ ವೆನ್ ಯುವರ್ ಸೆಟಪ್ ಕಮಿಂಗ್, ಡು ನಾಟ್ ಗೋ ಫೋಮು. ಅಂದರೆ ನಾವು ಎಲ್ಲಿ ಬೈ ಮಾಡ್ಕೊಂಡಿರಬೇಕು, ಎಲ್ಲಿ ಎಂಟ್ರಿ ಆಗಬೇಕು ಅಂದ್ಕೊಂಡಿರ್ತೀವಿ ಅಲ್ಲೇ ಎಂಟ್ರಿ ಆಗಬೇಕು. ಸುಮ್ಮನೆ ಮಾರ್ಕೆಟು ಇದಕ್ಕೆ ಹಿಂಗೆ ಹೋಗ್ತಾ ಇರುತ್ತೆ, ಹಿಂಗೆ ಬರುತ್ತೆ, ಹಿಂಗೆ ಹೋಗ್ಬಿಡುತ್ತೆ ಅಂತ ಎಲ್ಲೋ ನಾವು ಎಂಟ್ರಿ ಆಗ್ಬಿಡೋದಲ್ಲ. ನಾವು ಎಲ್ಲಿ ಎಂಟ್ರಿ ಆಗಬೇಕು ಅಂದ್ಕೊಂಡಿರ್ತೀವಿ ಅಲ್ಲೇ ಎಂಟ್ರಿ ಆಗಬೇಕು. ಸರಿನಾ. ನೆಕ್ಸ್ಟು 2 to 3 days ಕಂಟಿನ್ಯೂಸ್ ಲಾಸ್, ನೋ ಪ್ರಾಬ್ಲಮ್, ಡೋಂಟ್ ಫೈಟ್ ದ ಮಾರ್ಕೆಟ್. ಅಂದರೆ ನೋಡಿ, ಇವತ್ತು ನಾವು ಆಗಸ್ಟ್ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 1ನೇ ತಾರೀಕಿಗೆ ನಮಗೆ 1,000 ಲಾಸ್ ಆಯಿತು, 2ನೇ ತಾರೀಕು 1,000 ಲಾಸ್ ಆಯಿತು, 3ನೇ ತಾರೀಕು 1,000 ಲಾಸ್ ಆಯಿತು. ಏನಪ್ಪ ಮಾಡೋದು, ಇದೇನು ವರ್ಕ್ ಆಗ್ತಿಲ್ಲ ಅಂತ ನಾವು ಬಿಟ್ಟರು ಏನಾಗುತ್ತೆ, ಮತ್ತೆ 4ನೇ ದಿನ ಮತ್ತೆ ಜಾಸ್ತಿ ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಆದ್ದರಿಂದ ನಾವು ಕರೆಕ್ಟಾಗಿ ಮಾಡ್ತಾ ಇರ್ತೀವಿ. ಈ 6 ದಿನ ಲಾಸ್ ಆಯಿತು ಅನ್ನಿ 1,000 ಅಂತಾನೆ, 2 ದಿನ ನಮಗೆ ಪ್ರಾಫಿಟ್ ಬಂದರೂ 6,000 ರಿಕವರ್ ಆಗುತ್ತೆ. ಸರಿನಾ. ನೆಕ್ಸ್ಟ್ ಇದೆ ನೋಡಿ, ಅದು ಇವಾಗ ನಾವು ಈ ಆಗಸ್ಟ್ ಮಂತಲ್ಲಿ 21 days ಟ್ರೇಡ್ ಮಾಡ್ತಿದ್ವಿ. 11 days ನಮಗೆ ಲಾಸ್ ಆದ್ರೂ 1,000 ಅಂತ. ಸರಿನಾ. ನೋಡಿ 11 days ಲಾಸ್ 1,000, 10 days ಪ್ರಾಫಿಟ್ 3,000. ಆದರೂ ನಾವು ಪ್ರಾಫಿಟಲ್ಲಿ ಇರ್ತೀವಿ. ಎಕ್ಸಾಂಪಲ್ ಏನಪ್ಪ ಅಂದರೆ ನೋಡಿ, ಇವಾಗ 3,000 ಪ್ರಾಫಿಟ್ ಅಂತ ಇದ್ದೀವಿ. 10 ದಿನ ನಮಗೆ 3,000 ಪ್ರಾಫಿಟ್ ಆದ್ರೂ 30,000 ಪ್ರಾಫಿಟ್ ಆಗುತ್ತೆ. ಅದೇ 1,000 ಅಂತ 11 ದಿನ ಲಾಸ್ ಆದ್ರೂ 11,000 ಲಾಸ್ ಆಗುತ್ತೆ. ಟೋಟಲ್ ಪ್ರಾಫಿಟ್ ನಮಗೆ 19,000 ಮಂತ್ ಎಂಡಲ್ಲಿ ಉಳಿಯುತ್ತೆ. ಇನ್ನೂ ಬೇಕಾದರೆ ನೋಡಿ, ಈ ಲಾಸ್ ಇನ್ನೂ ಜಾಸ್ತಿ ಆಗಲಿ, 1,000 ಅನ್ನೋದು 15 to 16 days ಆಗಲಿ, ಆದರೂ ನಾವು ಪ್ರಾಫಿಟಬಲ್ ಇರ್ತೀವಲ್ವ. ನಾವು ಕೆಲಸ ಮಾಡ್ಕೊತಾನೆ 5,000 ದುಡಿತಾ ಇದ್ದೀವಿ ಅಂದರೆ ಅದು ನಮಗೆ ಕಮ್ಮಿ ಅಲ್ಲ. ಆದರೆ ಆಲ್ಮೋಸ್ಟ್ ಆಪ್ಷನ್ನು, ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಲಾಸ್ ಮಾಡ್ಕೊಂಡವರೇ ಜಾಸ್ತಿ. ಇದನ್ನು ನಾವು ಫಾಲೋ ಅಪ್ ನಾವು ಮಾಡ್ತೀನಿ ಅಂದರೆ ನಾವು ಲಾಸಲ್ಲೇ ಇದ್ದೀವಿ ಅಂತ. ಮತ್ತು ಇನ್ನೊಂದು, ನಮ್ಮ 10,000 ಕ್ಯಾಪಿಟಲ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಯಾವತ್ತೂ ಒಂದು ದಿವಸ 50 ಪ್ರಾಫಿಟ್ ಸಿಗುತ್ತೆ ಅಂತ ಬರೀ ಟ್ರೇಡ್ ಮಾಡ್ಬೋದಲ್ಲ, ನಮ್ಮ ಕ್ಯಾಪಿಟಲ್ನ ನಾವು ಉಳಿಸ್ಕೊಳ್ಳೇಬೇಕು. ನೆಕ್ಸ್ಟು ಟೆಲಿಗ್ರಾಮಲ್ಲೋ ಮತ್ತು ಯಾರು ಸೋಷಿಯಲ್ ಮೀಡಿಯಲ್ಲಿ ಕೋರ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಅವರು ಪ್ರಾಫಿಟಬಲ್ ಇದ್ದಿದ್ರು ಅವ್ರ ಕೋರ್ಸ್ನ ಸೇಲ್ ಮಾಡ್ತಿರಲಿಲ್ಲ. ಮತ್ತು ಈ ಲೆಡ್ಜರ್ ಏನಿದೆ, ಇವಾಗ ನಾನು ನಿಮಗೆ ಇದನ್ನು ಕೊಡ್ತೀನಲ್ಲ, ಇದನ್ನು ಕಂಪಲ್ಸರಿಯಾಗಿ ಮೇಂಟೈನ್ ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಮೇನ್ ಇಂಪಾರ್ಟೆಂಟು ನೋಡಿ, ಇವತ್ತಿನ ಚಾರ್ಟ್ 1ನೇ ತಾರೀಕು ನೀವು ಟ್ರೇಡ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ನೀವು ಬೈ ಚಾರ್ಟಿಂಗ್ ಮಾರ್ಕೆಟಿಂಗ್ ಓಡ್ತಾ ಇದೆ, ನೀವೆಲ್ಲಿ ಬೈ ಮಾಡ್ತೀರಾ ಮತ್ತು ಎಲ್ಲಿ ಟಾರ್ಗೆಟ್ನ ಇಟ್ಟಿರ್ತೀರಾ ಅದನ್ನು ಸ್ಕ್ರೀನ್ಶಾಟ್ ತಕ್ಕೊಂಡು ಒಂದು ಕಡೆ ಮೇಂಟೈನ್ ಮಾಡಬೇಕು. ನಾನು ಎಲ್ಲಿ ಎಂಟ್ರಿ ಮಾಡಿದೆ, ಎಲ್ಲಿ ನನಗೆ ಟಾರ್ಗೆಟ್ ಸಿಕ್ತು, ಇಲ್ಲ ನಾನು ಎಂಟ್ರಿ ಮಾಡಿದೆ, ಎಲ್ಲಿ ನನಗೆ ಸ್ಟಾಪ್ ಲಾಸ್ ಸಿಕ್ತು, ಅದನ್ನು ನೀವು ನೋಡಿದ್ರೆ ಮುಂದಿನ ಸತಿ ಇಲ್ಲಿ ನಾನು ಬೈ ಮಾಡಬಾರ್ದು, ಎಂಟ್ರಿ ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸರಿನಾ. ನೆಕ್ಸ್ಟು ಇವಾಗ ನಿಮ್ಮ ಮೂಡ್ ಕರೆಕ್ಟಾಗಿಲ್ಲ, ಹೆಲ್ತ್ ಕರೆಕ್ಟಾಗಿಲ್ಲ ಅಂತಂದರೆ ಅವತ್ತಿನ ದಿನ ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಮ್ಗೆ ಹೆಲ್ತೇ ಸರಿಗಿಲ್ಲ, ಮೈಂಡ್ ಸರಿಗಿಲ್ಲ, ತಲೆನೋವು ಬರ್ತಿದೆ ಅಂದರೆ ಅವತ್ತು ಆಲ್ಮೋಸ್ಟು ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಟ್ರೇಡಿಂಗಲ್ಲಿ ಕೆಲವೊಂದು ಗೋಲ್ಡನ್ ರೂಲ್ಸ್ ಅಂತ ಇದೆ, ಅದನ್ನು ನೋಡೋಣ ಬನ್ನಿ. ನಿಮ್ಗೆ ಏನಾದರೂ ವೀಡಿಯೋ ಸ್ವಲ್ಪ ಸ್ಲೋ ಆಗಿ ಕಾಣಿಸ್ತಿದೆ ಅಂದರೆ ಯೂಟ್ಯೂಬ್ ಸೆಟ್ಟಿಂಗ್ಸಲ್ಲಿ ಹೋಗಿ 1.25 ಇರುತ್ತಲ್ಲ, ಅಂದರೆ ಸ್ವಲ್ಪ ಸ್ಪೀಡ್ನ ಜಾಸ್ತಿ ಮಾಡ್ಕೊಳ್ಳಿ, 1.2x ಸ್ಪೀಡಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಬೇಗ ನೋಡಿ ಮುಗಿಸಂಗಾಗುತ್ತೆ. ನಾನು ಸ್ವಲ್ಪ ಹೊಸಬ ಅಲ್ವಾ ಯೂಟ್ಯೂಬಲ್ಲಿ, ಅದಕ್ಕೆ ನಂಗೆ ಸ್ವಲ್ಪ ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಿಮ್ಮ ಸಪೋರ್ಟ್ ಇದ್ದರೆ ಮುಂದೆ ಹೋಗ್ತಾ ನಾನು ಅದನ್ನು ಹಿಂಗಾದರೂ ಕಲ್ತ್ಕೊಂತೀನಿ. ನೆಕ್ಸ್ಟು ಗೋಲ್ಡನ್ ರೂಲ್ಸ್ ಆಫ್ ಟ್ರೇಡಿಂಗ್ ಯಾವ್ಯಾವಪ್ಪ ಅಂದರೆ, ಟ್ರೇಡಿಂಗ್ ಅನ್ನೋದು 80% ಪೇಷನ್ಸು, 20% ಎಕ್ಸಿಕ್ಯೂಷನ್. ಅಂದರೆ 80% ನಮ್ಮಲ್ಲಿ ತಾಳ್ಮೆ ಇರಲೇಬೇಕು. ಯಾಕಂದರೆ ನಾವಿಲ್ಲಿ ಪರ್ಚೇಸ್ ಮಾಡಿರ್ತೀವಿ, ಮಾರ್ಕೆಟ್ ಇನ್ನೂ ಹೋಗ್ತಾ ಇರುತ್ತೆ 3,000 ಇಲ್ಲ ಐತೆ ಅಂದರೆ ನಾವು ಇಲ್ಲೇ ಎಕ್ಸಿಟ್ ಆಗ್ಬಿಡ್ತೀವಿ ಸಮ್ಟೈಮ್ಸ್. ಅದು ಅದಾದ್ಮೇಲೆ ಇನ್ನೂ ಹೋಗ್ಬಿಡುತ್ತೆ. ಸಮ್ಟೈಮ್ಸ್ ಏನಾಗ್ತಿರ್ತೀವಿ, ನಾವು ಇಲ್ಲಿ ಬೈ ಮಾಡಬೇಕು ಅಂತ ಇರ್ತೀವಿ, ಮಾರ್ಕೆಟ್ ಇನ್ನೂ ಇಲ್ಲೇ ಇರುತ್ತೆ, ಮತ್ತೆ ಮೇಲ್ಗಡೆ ಹೋಗ್ಬಿಡುತ್ತೆ ಅಂತ ಇಲ್ಲೇ ಬೈ ಮಾಡ್ಬಿಡ್ತೀವಿ, ಅದನ್ನು ಇಲ್ಲಿ ಕೆಳಗಡೆ ಬಂದ್ಬಿಡುತ್ತೆ. ಆ ಥರ ಆಗುತ್ತೆ. ನಮ್ಮ ಸೆಟಪ್ ಏನಿರುತ್ತೆ ಅದಕ್ಕೆ ನಾವು ಪೇಷನ್ಸಿಂದ ವೆಯ್ಟ್ ಮಾಡಲೇಬೇಕು. ಎಕ್ಸಿಕ್ಯೂಷನ್ ಮಾಡೋದು ಬರೀ 20% ಅಷ್ಟೇ ವರ್ಕ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಮೋರ್ ಟ್ರೇಡ್ಸ್ ಮೋರ್ ಲಾಸಸ್, ಲೆಸ್ ಟ್ರೇಡ್ಸ್ ಮೋರ್ ಪ್ರಾಫಿಟ್ಸ್. ನಾವು ಜಾಸ್ತಿ ಟ್ರೇಡ್ ಮಾಡಿದಷ್ಟು ಜಾಸ್ತಿ ಲಾಸ್ ಆಗುತ್ತೆ, ಕಮ್ಮಿ ಟ್ರೇಡ್ ಮಾಡಿದಷ್ಟು ಪ್ರಾಫಿಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಫೋಕಸ್ ಆನ್ ಲರ್ನಿಂಗ್ ನಾಟ್ ಅರ್ನಿಂಗ್. ಮೊದಲೇ ದುಡಿಯೋಕ್ಕೆ ಬಂದಿದ್ದೀವಿ ಅಂದರೆ ಕಂಪಲ್ಸರಿ ಆಗೋದೇ ಇಲ್ಲ. ಇದರಲ್ಲಿ ಲರ್ನಿಂಗ್ ಕಲೀಲೇಬೇಕು, 100% ಅಲ್ಲ 200% ಕಲೀಲೇಬೇಕು, ಇಲ್ಲಾಂದರೆ ಇದರಲ್ಲಿ ಸಸ್ಟೈನ್ ಆಗೋದು ತುಂಬ ಕಷ್ಟ ಇದೆ. ಥಿಂಕ್ ಲೈಕ್ ಎ ಹಂಟರ್ ನಾಟ್ ಎ ಗ್ಯಾಮ್ಲರ್. ಆಲ್ಮೋಸ್ಟು ಈ ಫ್ಯೂಚರ್ ಆ್ಯಂಡ್ F&O ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ 90% ಜನ ಇದನ್ನು ಗ್ಯಾಮ್ಲಿಂಗ್ ಥರ ಮಾಡ್ತಾರೆ. ಗ್ಯಾಮ್ಲಿಂಗ್ ಥರ ಮಾಡಬಾರ್ದು. ಆ ಒಂದು ಟ್ರೇಡ್ನ ನಾವು ಹಂಟರ್ ಥರ ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗೋದು ಅನ್ನೋದನ್ನು ನೋಡಿ ಕರೆಕ್ಟಾಗಿ ಎಂಟ್ರಿ ಎಕ್ಸಿಟ್ ಆಗಬೇಕು. ಸರಿನಾ. ನೆಕ್ಸ್ಟು ನೆವರ್ ಚೇಸ್ ಎ ಟ್ರೇಡ್. ಇಫ್ ಯು ಮಿಸ್ ಇಟ್, ಬಿ ಪೇಷಂಟ್, ಥಿಂಕ್, ಪ್ಲಾನ್ ಆ್ಯಂಡ್ ಪ್ರಿಪೇರ್ ಫಾರ್ ನೆಕ್ಸ್ಟ್ ಮೂವ್. ಒಂದು ಟ್ರೇಡ್ ತಗೊಬೇಕಂತ ಅಂದ್ಕೊಂಡಿರ್ತೀವಿ, ಅದು ಮಿಸ್ ಆಗಿಬಿಡುತ್ತೆ, ಇಲ್ಲೇ ಒಂದು ಮತ್ತೆ ಹೋಗ್ಬಿಡುತ್ತೆ. ಇಲ್ಲ ಎಲ್ಲೋ ಒಂದು ಎಂಟ್ರಿ ಆಗಬೇಕು ಅಂತ ಇನ್ನೂ ಎಂಟ್ರಿ ಆಗೋಕೆ ಹೋಗ್ತಾ ಇರ್ತೀರ, ಅವಾಗಲೇ ಬಿಗ್ ಮೂವ್ ಆಗೋಗ್ಬಿಡುತ್ತೆ. ಮಿಸ್ ಆಗುತ್ತಲ್ಲಪ್ಪ ಅಂತ ಇಲ್ಲಿ ಎಂಟ್ರಿ ಆಗೋಕೆ ಹೋಗ್ತೀರಾ, ಇಲ್ಲಿ ಎಂಟ್ರಿ ಆಗಿರ್ತಾರೆ ಸೀದಾ ಮತ್ತೆ ಕೆಳಗಡೆ ಬರುತ್ತೆ. ಈ ಥರ ಮಾಡೋದು ಬೇಡ. ಸರಿ. ನೆಕ್ಸ್ಟ್ ಏನಪ್ಪ ಅಂದರೆ, ಯು ನೀಡ್ ಮೋರ್ ಡಿಸಿಪ್ಲಿನ್ ನಾಟ್ ಕ್ಯಾಪಿಟಲ್. ಡಿಸಿಪ್ಲಿನ್ ಅನ್ನೋದೇ ತುಂಬ ಇಂಪಾರ್ಟೆಂಟ್, ತುಂಬ ಅಂದರೆ ತುಂಬ. ನನ್ನಲ್ಲೂ ಇದು ಕಮ್ಮಿ ಇದೆ, ಆದ್ದರಿಂದ ಈ ಒಂದು ಟ್ರೇಡಿಂಗ್ ಪ್ಲಾನ್ನ ನಾನು ಮಾಡಿರೋದು 100%. ಈ ಆಗಸ್ಟ್ ಅನ್ನೋ ಮಂತಲ್ಲಿ ನಾನು ಈ ಡಿಸಿಪ್ಲಿನ್ನ ಫಾಲೋ ಅಪ್ ಮಾಡೇ ಮಾಡ್ತೀನಿ 200%. 1,000 ಲಾಸು, 3,000 ಪ್ರಾಫಿಟು. ಸರಿನಾ. ಇದನ್ನು ಫಾಲೋ ಅಪ್ ಮಾಡೇ ಮಾಡ್ತೀನಿ. ಈ ಮಂತ್ ಎಂಡಲ್ಲಿ ಏನಾಗುತ್ತೆ ನೋಡಿ ನಾನು. ನೆಕ್ಸ್ಟು ಯು ನೀಡ್ ಮೋರ್ ಕನ್ಸಿಸ್ಟೆನ್ಸಿ ನಾಟ್ ಸ್ಟ್ರಾಟಜಿ. ಕನ್ಸಿಸ್ಟೆನ್ಸಿ ಅಂದರೆ ನಾವು ಯಾವುದಾದ್ರೂ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದನ್ನು ಕನ್ಸಿಸ್ಟೆಂಟಾಗಿ ಫಾಲೋ ಅಪ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಆಗಿರಬೇಕು. ಬರೀ ಆ ಸ್ಟ್ರಾಟಜಿನೇ ನಂಬ್ಕೊಂಡು ಕೂತಿರ್ಬಾರ್ದು, ಕಲಿಬೇಕು. ಅರ್ನಿಂಗಿಂತ ಲರ್ನಿಂಗ್ ತುಂಬ ಇಂಪಾರ್ಟೆಂಟ್. ಮತ್ತು ಮಾರ್ಕೆಟಲ್ಲಿ ನಾವು ಕಾಮಾಗಿರಬೇಕು, ಎಕ್ಸೈಟ್ಮೆಂಟ್ ತೋರಿಸೋದಕ್ಕಿಂತ ಕಾಮಾಗಿದ್ದರೆ ಮಾತ್ರ ವರ್ಕ್ ಆಗುತ್ತೆ. ಸರಿನಾ. ಈ ಒಂದು ಮಾರ್ಕೆಟಲ್ಲಿ 1% ಟ್ರೇಡರ್ಸ್ ಅಂದರೆ ಪ್ರಾಫಿಟೇಬಲ್ ಇರೋ ಟ್ರೇಡರ್ಸು ಏನಪ್ಪ ಇರುತ್ತೆ, ಪ್ರಾಫಿಟೇಬಲ್ ಟ್ರೇಡರ್ಸ್
ನೋಡಿ, ಪೇಷನ್ಸು, ಹಾರ್ಡ್ ವರ್ಕು, ನೋ ಗ್ರೀಡ್, ಸ್ಟ್ರಾಂಗ್ ಮೈಂಡ್ಸೆಟ್, ಕಾನ್ಫಿಡೆನ್ಸ್. 99% ಟ್ರೇಡರ್ ಮೈಂಡ್ಸೆಟ್ಟು. ನನ್ನಂಥವ್ರು ನಿಮ್ಮಂಥವ್ರ ಮೈಂಡ್ಸೆಟ್ ಏನಪ್ಪ ಅಂದರೆ ಜಾಸ್ತಿ ಹೆದರ್ತಾ ಇರ್ತೀವಿ, ವೀಕ್ ಮೈಂಡ್ಸೆಟ್ಟು, ಗ್ರೀಡ್ ಜಾಸ್ತಿ, ಇನ್ನೂ ಬೇಕು ಅಂತ ಲೇಜಿನೆಸ್ಸು, ಅದ್ರ ಬಗ್ಗೆ ಕಲ್ತ್ಕೊಳ್ಳೋದು ಇನ್ನೂ ಬೇಜಾನಿರುತ್ತೆ, ಬೇಡ ಹಂಗೆ ಕೊಡೋಡ್ಪತಿ ಆಗೋಗ್ಬಿಡೋಣ ಅನ್ಕೊಂಡಿರ್ತೀವಿ, ಪೇಷನ್ಸೇ ಇರೋಲ್ಲ. ಇಂಥವು ಆಲ್ಮೋಸ್ಟು ಇದು 99% ಟ್ರೇಡರ್ಸಲ್ಲಿರುತ್ತೆ. ಸೆಬಿ ಅದಕ್ಕೂ ಹೇಳಲ್ಲ 90% ಟ್ರೇಡರ್ಸ್ ಲಾಸಲ್ಲಿದ್ದಾರೆ ಅಂತ. ಇದನ್ನೆಲ್ಲ ನಾವು ಗೆದ್ದು ಮುಂದೆ ಬಂದರೆ ಮಾತ್ರ ಇದ್ರ ಪ್ರಾಫಿಟಬಲ್ ಆಗೋಕ್ಕೆ ಸಾಧ್ಯ. ಪ್ಲೀಸ್ ಯಾರು ಕೆಲಸ ಬಿಟ್ಟು ಟ್ರೇಡಿಂಗ್ ಮಾಡೋಕ್ಕೆ ಬರಬೇಡಿ. ಕೆಲಸ ಮಾಡ್ತಾನೆ ಆಲ್ರೆಡಿ ನೀವು ಟ್ರೇಡಿಂಗಲ್ಲಿ ಬಂದುಬಿಟ್ಟಿದ್ರೆ ಕಮ್ಮಿ ಕ್ಯಾಪಿಟಲ್ ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಮಾಡಿ, ಸರಿನಾ? ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನನ್ನ ಕೈಲಾದಷ್ಟು ನಾನು ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನೀವು ಇನ್ನೂ ಫ್ಯೂಚರ್ ಆ್ಯಂಡ್ ಆಪ್ಷನ್ ಸ್ಟಾರ್ಟ್ ಮಾಡಿಲ್ಲ, ಇದೇ ಟ್ರೇಡಿಂಗ್ ಬಗ್ಗೆ ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಟ್ರೇಡಿಂಗ್ ಅಂತೂ ಮಾಡೋಕ್ಕೆ ಬರಲೇಬೇಡಿ. ಬೇಕಾದರೆ ನೀವು ಸ್ಟಾಕ್ಸ್ನ ಈಕ್ವಿಟಿಲಿ ಬೇಕಾದರೆ ನೀವು ಅದರಲ್ಲೂ ಬೇಕಾದರೂ ಟ್ರೇಡ್ನ ಮಾಡ್ಬೋದು, ಇಂಟ್ರಾಡೇಲಿ ಮಾಡ್ಬೋದು. ಮಿಸ್ ಆಗೋ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಬರೋಕ್ಕೆ ಹೋಗಲೇಬೇಡಿ. ಇನ್ನು ನೀವು ಬೇಕಾದರೆ ಈಕ್ವಿಟಿಲಿ ಇಂಟ್ರಾಡೇಲಿ ಪ್ರಾಫಿಟಬಲ್ ಆದಮೇಲೆ ಆ ಪ್ರಾಫಿಟ್ನ ತೊಗೊಂಡು ಬೇಕಾದರೆ ಇದರಲ್ಲಿ ಯೂಸ್ ಮಾಡಿ, ಅದಕ್ಕಿಂತ ಮುಂಚೆ ಬರೋಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್. ಇವಾಗಲಿನವರೆಗೂ ನನ್ನ ವೀಡಿಯೋ ನೋಡಿದ್ರೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಮಾಡ್ತೀನಿ. ನಾನು ಪ್ರತಿದಿನ ಏನಾಯ್ತಪ್ಪ ಆಗಸ್ಟ್ ಮಂತಲ್ಲಿ ಅನ್ನೋದನ್ನು ಅದರಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.